ಊರಾಗೆಲ್ಲನ ಹೆಂಗೆ ಹೇಳ್ಕೊಂಬಂದವ್ರೆ. ನನಗಂತೂ ನಿಜವಾಗ್ಲೂ ಅಷ್ಟಿಷ್ಟ ಸಿಟ್ಟು ಬರ್ತಾ ಇಲ್ಲ. ಏನೇ ಬರೇ ಇಲ್ಲಿ ಬರೇ, ಊರಾಗೆಲ್ಲ ನನ್ನ ಬಡ್ಡಿ ಕೊಟ್ಟಿರೋರಿಗೆಲ್ಲ ಏನಂತ ಹೇಳ್ಕೊಂಬಂದಿದ್ದೀರಾ? ಇಂಥವೇ ಮಾಡೋದು ನೀವು? ಅಲ್ಲ ಕಣೆ, ಇಸ್ಕೊಂಡು ನಿಮ್ಗಾದ್ರೂ ಕೊಡ್ತಿದ್ದೆ. ಎಲ್ಲರಿಗೂ ಬಡ್ಡಿ ಬಿಟ್ಕೊಡ್ರಿ, 50,000 ಇಟ್ಕೊಂಡು ಕೊಡ್ರಿ, ಲಕ್ಷ ಇಟ್ಕೊಂಡು ಕೊಡ್ರಿ ಅಂತ ಹೇಳಿದೀಯ. ನಾನು ಬಡ್ಡಿ ಕೊಟ್ಟಿರೋರಿಗೆಲ್ಲ ಹೇಳ್ಕೊಂಬಂದಿದ್ರಲ್ಲ ನೀವು. ಯೋಸ್ ಯಾರನ್ನ ಕೇಳು, ಎಲ್ಲರೂ ಹಂಗೆ ಅಂತಾರೆ. ನಿನ್ಗೇನು ಈ ಪಾಠ ಹೆದರಿಕೆ ಮಲ್ಲ ಅಂತಾರೆ. ನಾನು ಹೋಗ್ತಾ ಇದ್ದೀನಿ ಅಂದರೆ ಬಡ್ಡಿ ಇಸ್ಕೊಂಡರು, ಬಡ್ಡಿಗೆ ಭಾಗ್ಯಕಾಯಿ ಬಂತು. ಅಕ್ಕೈ ಕಾಪಿ ಕೊಡ್ರಿ, ಉಂಬಕ್ಕಿಕ್ರಿ ಅಂತಿದ್ದಾರೆಲ್ಲನ ಇವಾಗ ಹಂಗೇನೆ ನನ್ನ ವಿರುದ್ಧನೇ ಮಾತಾಡಂಗಾಗ್ಯವ್ರೆ. ಇಲ್ಲದೆಲ್ಲ ಎಲ್ಲರಿಗೂ ಹೇಳ್ಕೊಟ್ಟಿದ್ರಿ ಅಂದರೆ ಬರ್ರಿ ಇಲ್ಲಿ. ಗಿರ್ಜಿ, ಶೆಕ್ಕಿ ಶೆಕ್ಕಿ, ಏಯ್ ಗಿರ್ಜಿ ಬರ್ರಿ ಇಲ್ಲಿ ಇಬ್ರಾಳನು. ಯಾಕೆ ಇಷ್ಟೊಂದು ಹಾರಾಡ್ತಾ ಇದೆಯಾ? ಹಾರಾಡೋದೆಲ್ಲ ಬಿಟ್ಟು ಬಿಡ್ಬೇಕು ಅಂತ ಹೇಳಿದೀವಿ. ನೀನೆಲ್ಲ ಹಾರಾಡಬೇಡ ಕಣತ್ತೆ, ಸುಮ್ಮನೆ ಉಂಟ್ಕೊಂಡು ತೆಪ್ಪನ ಇರೋದು ನೋಡು. ನೀನು ಇಲ್ಲದ್ದೆಲ್ಲ ಇದು ಮಾಡಿದ್ರೆ ಅಷ್ಟೇ, ನಾವೇನು ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀವಿ. ಯಾಕಂದ್ರೆ ನಂತಾಗೆ ಬಡ್ಡಿ ಇಸ್ಕೊಂಡಿರೋರಿಗೆಲ್ಲ ನಾ ಏನಂತ ಹೇಳಿದ್ದೀರಾ? ಇಬ್ರಾಳು ಏನಂತ ಹೇಳಿದ್ದೀರಾ ನೀವು? ಏನು ಹೇಳಿದ್ದೀರಿ ಇಬ್ರಾಳನು? ನೀವು ಭಾಳ ಒಂಥರ ಮೀರಿದ್ದೀರಾ. ಏನು ಹೇಳಿದ್ದೀರಾ? ಎಲ್ಲನ ದುಡ್ಡು ಕೊಡಬೇಡ್ರಿ ನಮ್ಮ ಅತ್ತಿಗೆ ಅಂತ ಹೇಳಿದ್ರಿ ನೀವಿಬ್ರು ಊರಲ್ಲನ. ಎಲ್ಲನ ನಾನು ಹೋದ್ರೆ ಭಾಗ್ಯಕಾಯಿ ಬಂತು, ಭಾಗ್ಯಕಾಯಿ ಬಂತು, ಬಡ್ಡಿ ಭಾಗ್ಯಕಾಯಿ ಬಂತು ಅಂತೇಳಿ ಎಷ್ಟು ಚೆನ್ನಾಗಿ ನನಗೆ ಮರ್ಯಾದೆ ಕೊಡ್ತಿದ್ರು. ಹೋದ್ರೆ ಕುಕ್ಕ ನಿಂತ್ಕ ಉಣ್ಣು ತಿನ್ನು ಅಂತ ಚೇರ್ ಹಾಕೋರು. ಇವಾಗ ನಾನು ನೋಡ್ದಂಗೆ ಯಾರು ಮಾತಾಡ್ಸಲ್ಲ ಸರಿಯಾಗಿ. ನಾನು ಅಲ್ಲಿ ಬರ್ತಾ ಇದ್ದೀನಿ ಅಂದರೆ ಎದುರಿಗೆ ನಿನ್ನ ಕಡೆ ಮಾತಾಡ್ತಾರೆ. ಅವನ ಕಾಂತ ನಾನು ಹೋಗ್ತಾ ಇದ್ದೀನಿ ಅಂದರೆ ಬಡ್ಡಿ ಭಾಗ್ಯಕ್ಕೆ ಬರ್ತೈತೆ ಅಂದರೆ ಎದ್ರಿಕೆ ಇವಾಗ ನೋಡಿದ್ರೆ ನೀವು ಹಿಂಗೆ ಹೇಳ್ಕೊಂಬಂದಿದ್ರೇನೆ. ಎಷ್ಟಿರಬೇಡ ನಿಮಗೆ, ನಿಮ್ಗೆ ಎಷ್ಟಿರಬೇಡ. ನನಗಿರೋ ಬೆಲೆ ಗೌರವನು ಕಳೀತಾ ಇದ್ದೀರಲ್ಲ ನೀವು. ನೀನೇನಂತ ದೊಡ್ಡ ಗನಂದರಿ ಕೆಲಸ ಮಾಡಿದ್ಯಾ ಚೇರ್ ಹಾಕ್ಕೊಂಡ್ರು ಸದ ಅವ್ರ ಹತ್ರ ಇನ್ನು ನೀನು 10 ರೂಪಾಯಿ ಬಡ್ಡಿ ಇಸ್ಕೊಂಡು ತಿಂದಿದ್ಯಾ. ನೀನು ಅಣ್ಣ ನಾವು ಬಡ್ಡಿ ಕೊಟ್ಟಿರೋರಿಗೆ ನೀನು ಹೆದರಿಕೆಬೇಕು. ಬಡ್ಡಿ ಇಸ್ಕೊಂಡು ತಿಂದಿದ್ಯಲ್ಲ ಬಡವ್ರು ಬಗ್ರತಾಗ 10 ರೂಪಾಯಿ ಬಡ್ಡಿರ, ಅದಕ್ಕೆ ನೀನು ಇನ್ನೂ ಹೆದರ್ಕೋಬೇಕು. ಅವ್ರ ಹತ್ರ ಇಸ್ಕೊಂಡು ನೀನು ತಿಂದಿದ್ಯಾ, ಅವ್ರು ತಿಂದಿಲ್ಲ ನಿಂದ. ನೀನು ಅವ್ರು ತಿಂದಿದ್ಯಾ ಬಡವ್ರು ಬಗ್ರದ. ಅವರೇ ನೀನು ಪುಕ್ಸಟೆ ಕೊಟ್ಟವ್ರೇನೆ ಬಡ್ಡಿನ, ಬಡ್ಡಿ ತಿಂದಿದ್ಯಾ ಅಂತೀಯಲ್ಲ. ಅವರೇ ನೀನು ಪುಕ್ಸಟೆ ಕೊಟ್ಟವ್ರೇನೆ. ನಾನು ದುಡ್ಡು ಕೊಟ್ಟಿದ್ದೀನಿ, ಬಡ್ಡಿ ಕೊಟ್ಟವ್ರೆ. ದುಡ್ಡು ಕೊಟ್ಟಿದ್ದೀನಿ ಕಡೆ ಎಲ್ಲ ಕೊಡ್ತಾರೆ ಊರಾಗ. ಯಾರನ್ನ ಕೇಳ್ಕೊಂಬರೋದು 2 ರೂಪಾಯಿ ತಪ್ಪಿರು 3 ರೂಪಾಯಿ ಬಡ್ಡಿ ತಮ್ತಾರೆ. ಏನೋ ಅತ್ಯಾಸ ಇರೋ ಅಂತಾರೋ 3 ರೂಪಾಯಿ ತಮ್ತಾರೆ. ಏನೋ ನೀಯತ್ತಾಗ ತಕ್ಕಮ್ಮ ಅಂತಾರೆ, 2 ರೂಪಾಯಿ ಬಡ್ಡಿನೇ ತಕ್ಕಮ್ಮದು. ನಿನ್ನಂಗೆ ಯಾರು ನೀ ಹೆಂಗೆ ತಗೊಂಬಲ್ಲ. 10 ರೂಪಾಯಿ ಬಡ್ಡಿ ಅಂದರೆ ಏನಾಯ್ತು? ಅಲ್ಲ ನೀ ಎತ್ತಾಗ ತಗೋಬೇಕು. ನೀನು ತಗೊಂಡ್ರೆ ನೀನಂತೂ ಉದ್ಧಾರ ಆಗಲ್ಲ ಕಣತೆ, ಉದ್ಧಾರ ಆಗಲ್ಲ ನೀನು. ನಾವೇ ಹೇಳಿರೋದು ಬಡ್ಡಿ ದುಡ್ಡು ನಮ್ಮ ಕೈ ಕೊಡ್ರಿ ಅಂತ ನಾವು ಇಸ್ಕೊಂತೀವಿ. ಯಾರು ಏನು ಇದು ಮಾಡಲ್ಲ. ಎಲ್ಲರೂ ಸೇರ್ಕೊಂಡು ಸರಿಯಾಗೆ ನಮ್ಮ ಅತ್ತಿಗೆ ಸರಿಯಾಗಿ ಬುದ್ಧಿ ಕಲಿಸ್ರಿ ಅಂತ ಹೇಳಿದ್ವಿ. ನಾವೇ ಹೇಳಿರೋದು. ಏನತ್ತೆ ನಾವು ಹೇಳಿರೋದ್ರ ಸರಿಯಾಗಿ ಐತೆ. ನೀನು ಮಾಡ್ತಾ ಇರೋದು ತಪ್ಪೇನೆ. ಈಗ ನೀನು ವ್ಯವಹಾರ ಮಾಡೋಣ ಹಿಂಗೆ ಈಗ ನೀನು ಕರೆಕ್ಟಾಗಿ ತಗೋಬೇಕಣತಿ. ಗೊತ್ತಿಲ್ದಾರ ಹತ್ರನ ವ್ಯವಹಾರ ಗೊತ್ತಿಲ್ದಾರ ಹತ್ರನ ಎಲ್ಲ ಮೋಸ ಮಾಡಿ ಎಷ್ಟಿಷ್ಟೊಂದು ದುಡ್ಡೆಲ್ಲ ನೀನು ಮಾಡಿದೀಯ. ಅದಕ್ಕೆ ಮತ್ತೆ ನೀನು ಹಿಂಗೆ ಇದಾಗಿರೋದು. ಯಾರನ್ನು ನಿಯತ್ತಾಗಿ ಗೆದ್ದಿದೀಯ ಅಂತವ್ರಿಗೆ ಹಿಂಗೆ ಆಗಲ್ಲ ಕಣತೆ. ನೀನು ಭಾಳ ಮೋಸ ಮಾಡಿದೀಯ. ಅದಕ್ಕೆ ಮತ್ತೆ ನಿನ್ಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು. ನಿನಗೆ ಈಗ ಎಷ್ಟು ನಿನಗೆ ಕೆಟ್ಟದಾಗುತ್ತೆ ನೋಡ್ತಾ ಇರು. ನೀನು ಭಾಳ ಅನುಭವಿಸ್ತೀಯ. ಬಡವ್ರ ಬಗ್ರತ ತಿಂದಿರೋದೇನು ಒಳ್ಳೇದಾಗಲ್ಲ. ಒಂದಿಟ್ಟು ದಾನ ಇಲ್ಲ, ಧರ್ಮ ಇಲ್ಲ. ದೇವ್ರ ಕೊಟ್ಟ ಕಾಲದಾಗ ಯಾರಿಗಾನ ಒಂದಿಟ್ಟು ದಾನ ಧರ್ಮ ಮಾಡ್ಬೇಕು. ಮಕ್ಳು ಮರಿ ಕಾಲಕ್ಕಾದ್ರೆ ಕಾಯುತ್ತೆ ಅಂತಾರೆ. ಒಂದಿಟ್ಟು ದಾನ ಇಲ್ಲ, ಧರ್ಮ ಇಲ್ಲ. ಒಂದು ತುತ್ತು ಯಾರಿಗಾನ ಹೊಸ ಬಂದವ್ರಿಗೆ ಒಂದು ತುತ್ತು ಊಟಕ್ಕೆ ಹಾಕಿಲ್ಲ, ಒಂದು ಲೋಟ ನೀರು ಕೊಟ್ಟಿಲ್ಲ, ಒಂದು ಲೋಟ ಫಿಲ್ಟರ್ ನೀರು ಕೊಡೋಕ್ಕೆ ನೀನು ಹಿಂದೆ ಮುಂದೆ ನೋಡ್ತೀಯ. ಗಣೇಶಕ್ಕೂ ಪಾಪ ಇಲ್ಲಿ ಯಾರೋ ಏನೋ ರೋಡ್ ಕೆಲಸ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಪಕ್ಕದ ರೋಡಾಗೆ. ಪಾಪ ಅಣ್ಣರು ಯಾರೋ ಬಂದು ಅಕ್ಕ ಒಂದು ಲೋಟ ನೀರು ಕೊಡಕ್ಕ ಅಂದರು ಕಣಮ್ಮ. ಬಿಸ್ಲಾಗ ಪಾಪ ಕೆಲಸ ಮಾಡ್ತಿದ್ರು. ಬಂದು ಒಂದು ಲೋಟ ನೀನು ಊರಿಗೆ ಹೋಗಿದ್ದಲ್ಲ, ಅದೇ ನಿಮ್ಮ ಮನೆಗೇನೋ ಫಂಕ್ಷನ್ ದೇವ್ರೈತೆ ಅಂತೇಳಿ ನಿಮ್ಮ ಊರಿಗೆ ಹೋಗಿದ್ದಲ್ಲ ಶೆಕು. ಅವಾಗ ಪಾಪ ನೀರು ಕೇಳಿದ್ರೆ ಫಿಲ್ಟ್ರ್ ನೀರಪ್ಪ ನಮ್ಮ ಮನೆಗೆ ಕೊಡಲ್ಲ, ಹೋಗ್ತಾ ಇರ್ರಿ. ನಾನು ಕೊಡೋಣ ಚೊಂಬ ತಗೊಂಬತ್ತಾ ಇರೋದನ್ನ ಕಿತ್ಕಾಣ್ತು ಕಣೆ ಈ ಅಮ್ಮ. ಒಂದು ಲೋಟ ನೀರು ಕೊಡಕ್ಕೆ ಬಿಡಲಿಲ್ಲ. ಮತ್ತೆ ದುಡ್ಡು ಕೊಟ್ಟು ಎಲ್ಲ ಹಾಸ್ಕೊಂಡಿರೋದು ಫಿಲ್ಟರ್ ನೀರಿಂದ. ಕರೆಂಟ್ ಚಾರ್ಜು ಬರುತ್ತೆ. ಫಿಲ್ಟರ್ ನೀರು ಯಾರು ಕೊಡ್ತಾರೆ? ಕೆಲಸ ಮಾಡೋರ್ಗೆ ಅಲ್ಲೆಲ್ಲ ಹಿಡ್ಕೊಂಡು ಕುಡಿಬೇಕು. ಅವರೇನು 2 ಸಮ ಗಟ್ಲೆ ಕುಡಿತಾರೆ. 2 ಸಮ ನೀರು ಎಲ್ಲಿ ತಂದು ಕೊಡಲಿ? ದುಡ್ಡಿನ ನೀರು, ಫಿಲ್ಟರ್ ನೀರು ದುಡ್ಡಿನ ನೀರು ಅಂತ. ನಿನ್ನ ದುಡ್ಡು ನಿನ್ನ ದುಡ್ಡು ತಗೊಂಡು ಏನು ಮಾಡ್ತೀಯ? ಏನು ಮಾಡ್ತೀಯ ನಿನ್ನ ದುಡ್ಡು ತಗೊಂಡು ಅಂತ? ನೀನು ಇನ್ನೇನು ಮಾಡ್ತೀಯ? ಹಿಂಗೆ ಅಪರಪ್ಪ ಬಡ್ಡಿ ಕೊಡ್ತೀಯ, ಕಂಡರ್ ಪಾಲ್ ಮಾಡಿ ಹೋಗ್ತೀಯ ಅಷ್ಟೇನೆ. ಅದಕ್ಕೆ ನಾವು ಇವಾಗ ಎಲ್ಲನ ಏನು ಸಿಗಬಾರ್ದು ನಿನಗಂತಲೇ ಮಾಡಿದ್ದೀವಿ. ಯಾರು ಕೊಡಲ್ಲ. ನೀನು ಯಾರು ನನಗೆ ಕೇಳ್ಕೊಂಬ ಬಡ್ಡಿ ಕೊಟ್ಟಿದ್ದಾರೆ, ಯಾರು ಕೊಡಲ್ಲ. ಅಕ್ಕಪಕ್ಕದವ್ರಿಗೂ ಹೇಳಿ ಬಂದಿದ್ದೀವಿ. ಕೊಡಬೇಡ್ರಿ ಆ ಅಮ್ಮನಿಗೆ ಅಂತೇಳಿ ಹೇಳಿ ಬಂದಿದ್ದೀವಿ. ಆ ಅಮ್ಮನಿಗೆ ಕೊಡಬೇಡ್ರಿ. ನೀನು ಏನೇ ಅಂದರೂ ನಾ ಅಮ್ಮನಿಗೆ ದುಡ್ಡು ಮಾತ್ರ ಕೊಡಬೇಡ್ರಿ ಅಂತ ಹೇಳಿದ್ದೀನಿ. ಅಪ್ಪ ಕೆಲಸ ಮಾಡಿ ಬಂದವ್ರಿಗೆ ಒಂದು ಲೋಟ ನೀರು ಕೊಟ್ಟಿಲ್ಲ ಅಂದರೆ ನೀನು ಇನ್ನು ಎಂತಾಳಮ್ಮ. ಅಲ್ಲ ನೀನು ಯಾರನ್ನ ಏನು ಅಂತಾರತ್ತೆ. ಅಲ್ಲ ಎಂಥವ್ರಿಗೆ ಆಗಲಿ ಒಂದು ಲೋಟ ನೀರು ಕೊಡಬೇಕು ಅನ್ನೋ ಅಂತ ಮನಸ್ಸು ಬರುತ್ತೆ. ನೀರು ಮಾತ್ರ ಯಾರೂ ಇಲ್ಲ ಅನ್ನಲ್ಲ. ಬೇಕಾದರೆ ಊಟಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನೀರು ಮಾತ್ರ ಯಾರಿಗೂ ಇಲ್ಲ ಅನ್ನಬಾರ್ದು.
ಅಯ್ಯೋ ಒಂದು ಲೋಟ ನೀರನ್ನು ಕೊಡಲ್ಲ ಮತ್ತೆ ಯಾರಿಗೂ ಅಂತ ಕಂಜೂಸು. ಅದು ಒಳ್ಳೇದಂತೂ ಆಗಲ್ಲ ಕಣತಿ ನಿನಗೆ. ಪಾಪ ಅವ್ರು ಬಿಸಿಲ ಕೆಲಸ ಮಾಡಿದ್ರು ಕಣೆ. ನನಗೆ ಎದ್ರಿ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸುಮ್ಮನೆಗೆ ತಗೊಂಬಂದಿದ್ದೆ ಕೊಡೋಣ ಅಂತ. ನಾನು ತಣ್ಣಗಿದ್ದು ನೀರು ತಗೊಂಬಂದಿದ್ದೆ, ಕುಡಿತಾರೆ ಬಿಡು ಪಾಪ ಬಿಸಿಲ ಕೆಲಸ ಮಾಡ್ಯವ್ರೆ ಅಂತ ತಗೊಂಬಂದು ಕೊಡೋಕೆ ಹೋದ್ರೆ ಕೊಡಬೇಡ ಅಂತ ಕೈಯಾಗಳು ಚೊಂಬೆ ಕಿತ್ಕೊಂಬನೆ ನಮ್ಮ ಮತ್ತೆ. ಅಯ್ಯಪ್ಪ ದೇವ್ರೆ. ಅಲ್ಲ ಮುಂದೆ ಏನು ಹೇಳ್ಬೇಕು ಏನೋ ಒಂದು. ನನಗೆ ಅವತ್ತು ಮಾತಾಡೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅಯ್ಯೋ ಪಾಪ ಅಣ್ಣಯ್ಯರು ಅವ್ರ ಮಂತಕ್ಕೆಲ್ಲ ಹೋಗಿ ಇವ್ರ ಮಂತಕ್ಕೆ ಋತಕ್ಕರ ಮಂತಕ್ಕೆ ಹೋಗಿ ಕುಡಿದ್ರು. ಋತು ಅಕ್ಕ ಎಷ್ಟು ನೀರು ಕೊಡ್ತು ಗೊತ್ತಿ. ಒಂದು 5-6 ಚಮ್ ನೀರು ಕುಡಿದ್ರು ಎಲ್ಲರೂ. ಕುಡೀರಣ ಅಂತ ಪಾಪ ಕ್ಯಾನೆ ತಗೊಂಬಂದು ಎಲ್ಲರಿಗೂ ಕೊಟ್ಟು, ಬಾಟ್ಲಕ್ಕೆಲ್ಲ ಬಿಸಿಲು ಅಂತ ಹೇಳಿ ದೊಡ್ಡ ಬಾಟ್ಲಕ್ಕೆ ಒಯ್ದು ಹಣ ಇಲ್ಲಿ ಇಕ್ಕಿರ್ತೀನಿ ಕುಡೀರಿ ತಗೊಂಡು ಅಂತ ಪಾಪ ಅವ್ರ ಕೆಲಸ ಆಗೋವರೆಗೂ ನೀರು ಕೊಡ್ತು. ಈ ಅಮ್ಮ ಒಂದು ಲೋಟ ನೀರು ಕೊಡೋಕೆ ಹಿಂಗೆ ಮಾಡಿದ್ರು. ಥೂ ಹೋಗು. ಅಷ್ಟೇ ನಿನ್ನ ಇನ್ಮೇಲಿಂದ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ತಲೆ ಕೆಡಿಸಬೇಡ ಮುಂದೆ. ಇಷ್ಟೇ ಹಣೆ ಬಾರ. ಕೈ ಬಿಟ್ಟಾಗ ಸುಮ್ಮನೆ ಆಗಬೇಕು. ನೋಡಿ ಇವರೆಲ್ಲ ಹೆಂಗೆ ಮಾತಾಡ್ತಾರೆ. ಅಲ್ಲ ಎಲ್ಲರಿಗೂ ಹೇಳಿರೋದಲ್ದಲೇ ನಾಳೆ ನೋಡಿ ಎಷ್ಟು ಧೈರ್ಯವಾಗಿ ಹೆಂಗೆ ಮಾತಾಡ್ತಾರೆ ಅಂತ. ಯಪ್ಪ ನಾನು ಏನೋ ಅಂದ್ಕೊಂಡಿದ್ದೆ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾರೆ ಅಂತ. ಭಾರಿ ಇದ್ದಾರೆ. ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ಹೋಗಿ ನಮ್ಮ ಅಣ್ಣನ ನಾನು ಕರ್ಕೊಂಬರಾನೆ. ನಮ್ಮ ಅಣ್ಣನ ಕರ್ಕೊಬತ್ತೀನಿ ತಡಿ. ನೋಡತ್ತೆ ನನ್ನ ಮಗ ಹೆಂಗೆ ಹೇಳ್ತಾನೆ ಹಂಗೆ. ನಾವೊಂದಿಟ್ಟು ಹೆಂಗಾತ ನೀರಂಗೆ ಮಾಡಿ ಬಡ್ಕೊಡೋಣ ಅಂತಿದ್ರೆ ನಮ್ಮ ಹೋಗತ್ತೆ ಹೆಂಗ ನಮ್ಮ ಹುಡುಗ ಬಳಿಯನತ್ತ. ಏನಂದ್ರು ಪಾಪ ನನ್ನ ಮಗ ಬೇಡ, ನಾವು ಒಪ್ಪಿರೋರ್ತಾಗೇನೆ ಬಣ್ಣ ಬಳಸ್ಬೇಕು, ನೀವು ನಾವು ಒಪ್ಪಿರೋದೇ ತರಬೇಕು ಅಂತಾನಲ್ಲ. ನಾವು ಹೆಂಗತ್ತ ಒಂದಿಟ್ಟು 5 ಲೀಟ್ರ್ ತಂದಿದ್ರತ್ತ. ಸುಮ್ಮನೆ ನೀರು ಒಯ್ಕೊಂಡಂಗೆ ಬೆಳೆ ಮಾಡ್ಕೊಂಡು ಬೋರ್ಬೋದಾಗಿತ್ತು. ನೋಡ ನನ್ನ ಮಗ ನಾವು ಕರ್ಸಿರೋ ಅಂಥ ಪೇಂಟು ನಾವು ಹೇಳಿರೋರನ್ನ ಕರ್ಕೊಂಬತ್ತೀವಿ. ನೀವು ಅವ್ರು ಹೇಳಿರೋದೇ ಕೊಡಿಸ್ಬೇಕು. ಅದೇ ಅವ್ರು ಹೆಂಗೆ ಬೆಳಿತಾರೆ ಹಂಗೆ ನೀವು ಕೂಲಿ ಕೊಟ್ಟು ಬೆಳೆಸ್ಬೇಕು ಅಂತ ಹೇಳ್ತಾನೆ. ಹೇಗೆ ಇದಾರಪ್ಪ ನಮ್ಮ ಮನೆ ಬಣ್ಣ ಹೊಡಿಯೋರು ಅಂತ ಹೇಳ್ಬೇಕಾಯ್ತು ನೀನು. ನಾನು ಹೆಂಗೆ ಬಳ್ಕೊಂಡ್ ಬತ್ತಿದ್ದೆ 5 ಲೀಟ್ರ್ ನೀರು ಒಯ್ಕೊಂಡು ಹೆಂಗೆ ನಾನು ಸುತ್ತೂರ ಹಿಂಗೆ ಅಂದ್ಕೊಂಡ್ ಬತ್ತಿದ್ದೆ. ರಪ್ಪ ಮಾಡ್ಕೊಟ್ಟಿರೋ ಶಾಸ್ತ್ರ ಮಾಡ್ತಿದ್ದೆ ನಾನು. ಹಂಗೆ ಅನ್ಕೊಂಡಿದ್ದು. ನನ್ನ ಮಗ ಹಂಗೆ ಅಂತಾನೆ. ನೀವು ಹಂಗೆ ಮಾಡ್ತೀರಂತ ಅವ್ನು ಹಂಗೆ ಅಂದ. ನೀವು ಮಾಡೋ ಮೋಸ ನಮಗೆಲ್ಲ ಗೊತ್ತೈತಿ ಅಂತ ಅಂತಾನೆ. ಹಂಗೆ ತಿಳ್ಕೊಂತಾನೆ ಏನೋ ಗೊತ್ತಿಲ್ಲ. ಹೆಂಗೆ ಮಾತಾಡ್ದ ಗೊತ್ತೇ. ನೀವು ಮಾಡೋದ ಮೋಸ ನಮಗೆ ಗೊತ್ತು ಅಂತಾನೆ. ನೋಡ್ದ ಹಂಗೆ ಹೇಳಿದ್ ಅವನು. ಹೋಗು ಇವಾಗ ಅವ್ರು ಅಂತಂದರೆ ಇವಾಗ ಅವ್ನು ಕರ್ಕೊಂಬಂದಿರಾರೆ ಅಂದರೆ ಅವರು ಜಾಸ್ತಿ ಕೇಳ್ತಾರೆ. ಹೊಡಿಯೋಕ್ಕೆ ಒಂದೂವರೆ ಸಾವಿರ ಕೇಳ್ತಾರೆ. 1,000-1,500 ಇಲ್ಲದಂತೂ ಬರೋಲ್ಲ. ಜಾಸ್ತಿನೇ ಬೇಕಾಗುತ್ತೆ. ಎಲ್ಲ ಗಟ್ಟಿಗೆ ಮಾಡ್ಕೊಂಡು ಹೊಡಿತಾರೆ. ನಾನಾಗಿದ್ರೆ ಹಂಗೆ ನೀರು ಕಾಣಿಸ್ಕೊಂಡು ಹಿಂಗೆ ಮಾಡ್ಕೊಂಬರೋಣ. ಅದಿನ್ನೇನು ಎಲ್ಲ ಗಲೀಜಾಗಿರೋದು ಹಿಂಗೆ ಮುಚ್ಕೊಂಬರೋಣ. ಗಲೀಜಾಗಿರೋ ತಕ್ಷಣ ಹೊಡೆದು ಗಲೀಜಾಗ್ದಿಲ್ಲ ತಕ್ಷಣ ಹೊಡಿಯೋದೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಎಂಥ ಕೆಲಸ ಆಯಿತು ಇವಾಗ. ಹಂಗಂದೇನು ನಾನು ಅವ್ನಿಗೇನು ಗೊತ್ತಾಗಲ್ಲ ಬಿಡು, ಮಾಡಿಕೊಟ್ರೆ ಸಾಕು ಪೇಂಟ್ ಅಂತ ಅನ್ಕೊಂತಾನೆ. ಅಂದರೆ ನೋಡು ಅವನು ಎಷ್ಟು ಇರ್ಬೇಕು ಅವನಿಗೆ ತಲೆ ಅಲ್ವೇ. ಅಯ್ಯೋ ಅವನಿಗೆ ಗೊತ್ತಾಗಲ್ಲ ಅಂದರೆ ಏನಿಲ್ಲ ಕಣಪ್ಪ. ನೋಡು ನೀನು ಯಾತಕೋ ಇದೆಯಾ. ನೋಡು ಅವರೆಲ್ಲ ಎಷ್ಟು ಬುದ್ಧಿವಂತರಾಗಿ ಹೆಂಗೆ ಇದು ಮಾಡ್ಕೊಂಡವ್ರೆ. ನೋಡು ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ಯೋಚನೆ ಮಾಡ್ತಾರೆ ಅವರು. ನೋಡಪ್ಪ ನೋಡು. ಅಲ್ಲ ಎಷ್ಟು ತಲೆ ಅಂತೀಯ ಅವ್ರಿಗೆ. ಎಷ್ಟು ಅವ್ರು ಹೆಂಗಿರ್ತಾರೆ ನೋಡು. ನಾವೇನೋ ಅನ್ಕೊಂಡಿದ್ವಿ. ನೋಡು ಅವ್ರು ಹೆಂಗೆ ಇದ್ದಾರೆ. ನೀನು ಇದೆಯಾ ಯಾತಕನ ಹೇಳು. ಒಂದು ಈಟನ ಯಾತು ಯೋಚನೆ ಮಾಡಲ್ಲ, ಸುಮ್ಮನೆ ಇದು ಮಾಡ್ತೀಯ. ಅಲ್ಲ ನೋಡು ಅವ್ರು ಹೆಂಗೆ ಯೋಚನೆ ಮಾಡ್ಕೊಂಡು ಹೆಂಗೆ ಯಾವ ಥರ ಇದ್ದಾರೆ ಅವರೆಲ್ಲ ಅಂತ. ಯಪ್ಪ ನೋಡು ಅವ್ರಿಗೆ ಎಷ್ಟು ತಲೆ ಐತೆ. ನೀನು ಇದೆಯಾ. ಸುಮ್ಮನೆ ಕೆಲ್ಸಕ್ಕೆ ಬರ್ದಿಲ್ದಂತ ಕೆಲಸ ಮಾಡ್ಕೊಂಡು ಬರೀ ಅಲ್ಲ ಇಲ್ಲಿ ಓಡಾಡ್ಕೊಂಡು ಬರೀ ಇಂಥ ಮಾಡ್ಕೊಂಡಿರ್ತೀರ. ಕಣ್ಪಾಪ ನೋಡು ಈಗ ಇವಳೇ ಎಲ್ಲ ರಾಣಿ ಹೇಳ್ಕೊಟ್ಟಿರೋದು. ಇವಳೇ ರಾಣಿದೆ ಎಲ್ಲ ಪಾತ್ರ. ಕಣತ್ತೆ ಇವಳೇ ಎಲ್ಲ ಹೇಳ್ಕೊಟ್ಟಿರೋದು ಇವಳೇನೆ. ಎಲ್ಲ ಪ್ರತಿಯೊಂದು ಎಲ್ಲ ಇವಳೇ ಎಲ್ಲ ಹೇಳಿರೋದಾಗಲಿ ಎಲ್ಲ ಇವಳೇ. CC ಕ್ಯಾಮ್ರಾ ಹಾಕಿಸ್ರಿ ಅಂತ ಹೇಳಿರೋದು ಇವಳೆಯ. ಎಲ್ಲ ಹೇಳ್ಕೊಟ್ಟಿರೋದು ಇವಳೇನೆ. ನಮ್ಮ ಹುಡ್ಗಂಗೆ ಹೆಂಗ ನೀರು ಮಾಡ್ಕೊಂಡು ಒಂದು 5 ಲೀಟ್ರ್ ಬಣ್ಣ ತಂದು ಓಟು ಸುತ್ತೂರ ಎಲ್ಲ ಬಳ್ಕೊಡೋಣ ಅಂತಿದ್ವಿ ಹೊರಗಳ್ದ. ಆದ್ರೆ ನನ್ನ ಮಗ ಹಿಂಗೆ ಹೇಳ್ಬಿಟ್ಟ. ಏನು ಮಾಡೋದು, ನಮ್ಮ ಮನಸ್ಸಿನಾಗ ಏನೈತೆ ಅದನ್ನೇ ಇದ್ದಿದ್ದಂಗೆ ಹೇಳ್ಬಿಟ್ಟ. ಅಯ್ಯೋ ನಮಗಂತೂ ತುಂಬ ಬೇಜಾರಾಗ್ತೈತಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.